ಮಳೆಯಾಗಲಿಲ್ಲವೆಂದು ಕಿವುಡನಾಗಿ ಕುಳಿತಿರುವೆಯಾ ತಂದೆ ದೇವರೇ. ಆದರೆ ಈ ರೈತರ ಕೂಗನ್ನು ಕೇಳಿದೆ ಎಷ್ಟೋ ಸಾವಿರ ಸಾಲವನ್ನು ಮಾಡಿ ರೈತ ಈ ಭೂಮಿ ತಾಯಿಗೆ ಬೀಜ, ಆದರೆ ಬೀಜ ಬಿತ್ತಿ ತಿಂಗಳು 2 ತಿಂಗಳಾದರೂ ನಿನ್ನ ಅಂತ ಕರುಣೆ ಈ ರೈತನ ಮೇಲೆ ಬೀಳಲಿಲ್ಲ. ಈ ರೀತಿ ಆದರೆ ಈ ರೈತ ಬಾಳಿ ಬದುಕುವುದಾದ್ರೂ ಹೇಗೆ ತಂದೆ, ಹೇಗೆ ಹೇಳಿದ್ದೇವಾ? ಯಾರು? ಓಹೋ ಅಣ್ಣ, ಈ ಬಂದೇನ? ಅಣ್ಣ, ಹೊಲಕ್ಕೆ ಹೋಗಿ ಬರುವುದಕ್ಕೆ ಇಷ್ಟು ಲೇಟ್ ಆಯ್ತಾ? ಹೌದಮ್ಮ, ಹೊಲಕ್ಕೆ ಹೋಗಿ ಬಂದೆ. ಹೊಲದಲ್ಲಿ ಹೋಗಿ ಕುಳಿತುಕೊಂಡರೆ ಬತ್ತಿದ ಪೈರವನ್ನು ನೋಡಿ ಈ ರೈತರ ಒಡಲಿಗೆ ಬೆಂಕಿ ಇಟ್ಟಂತೆ ಐತಮ್ಮ, ಬೆಂಕಿ ಇಟ್ಟಂತೆ. ಅಣ್ಣ, ಈ ವರ್ಷ ಮಳೆ ಆಗಲಿಲ್ಲವೆಂದು ಈ ರೀತಿ ನಿನ್ನ ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡ, ನಾ ಮಾಡಿಕೊಳ್ಳಬೇಡ.
ಬಂಗಾರ ಮಾಡಿದರೆ ಯಾವುದಕ್ಕೂ ಪ್ರಯೋಜನ ಇಲ್ಲಮ್ಮ ತಂಗಿ, ಪ್ರಯೋಜನ ಇಲ್ಲ. ದಿನನಿತ್ಯ ರೈತರ ಆತ್ಮಹತ್ಯೆ ಸ್ಮರಣೆ ಹೆಚ್ಚಾಗುತ್ತಿದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ನೇಲ ಹಾಕಿಕೊಂಡು ಸಾವಿಗೆ ಶರಣಾಗಬೇಕು. ಎಂತ ಹೇಳಿತನದ ಮಾತನಾಡುತ್ತಿರುವೆ ಅಣ್ಣ ನೀನು? ಮಳೆರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕು. ಸಾಲಕ್ಕೆ ಹೆದರಿ ನೇಣು ಹಾಕಿಕೊಳ್ಳುವುದವನು ಗಂಡಸನಲ್ಲ, ನರಸತ್ತ ನಾಮರ್ದ. ದೇವರು ವಜ್ರಕಾಯವಂತಹ ದೇಹ ಕೊಟ್ಟಿದ್ದಾರೆ. ಈ ಊರು ಆಗದಿದ್ದರೂ ಮುಂದಿನ ಊರಿಗೆ ಆದರೂ ಹೋಗಿ ದುಡಿದು ಜೀವನ ಸಾಗಿಸೋಣ. ಶಂಕರ, ಎಲ್ಲಿ ಹೋಗಿದಾರೇನಪ್ಪ? ಹಗಲಿರುಳು ದುಡಿದರೆ ನಮ್ಮ ಹೊಟ್ಟೆ ಬಟ್ಟೆಗೆ ಮಾತ್ರ ಸಾಲುವುದಿಲ್ಲ. ಹೀಗಿರುವಾಗ ಈ ಸಾಲ ಹರಿದುಕೊಳ್ಳುವುದು ಹೇಗೋ ಶಂಕರ? ಅಣ್ಣ, ಸಾಲಕ್ಕೆ ಹೆದರಿ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲದಲ್ಲಿ ಸಿಲುಕಿರುವ. ಇನ್ನು ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೇ? ಸಾಲ ಮಾಡಿದರೆ ಕಟ್ಟಿಕೊಂಡು ಸಾಯಲಿಲ್ಲ, ಗಳಿಕೆ ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ. ಅಣ್ಣ, ಈ ಜೀವನವಿರುವವರೆಗೂ ಗಂಡಸರಾಗಿ ಸಾಲ ತೀರಿಸೋಣ. ಅಣ್ಣ, ಕೈಯಲ್ಲಿ ಏನೇ ಹಿಡಿದುಕೊಂಡು ಬಂದಿದ್ದೀಯಲ್ಲ, ಏನಾದರೂ ತಂದಿದೀಯಾ ಈಗಿನ ತಂಗಿಗೆ? ಹೌದಮ್ಮ ತಂಗಿ, ನಿನಗಾಗಿ ತಂದಿರುವುದು. ಅಣ್ಣ, ಏನು ತಂದು ದೇವಶಂಕರ ತಂಗಿಗೆ? ಅಣ್ಣ, ಊರಲ್ಲಿ ಒಬ್ಬರೇ ಹೆಣ್ಣು ಮಕ್ಕಳು ಇದ್ದರೆ ಅವರಿಗೆ ಹೊಸ ಸೀರೆಯನ್ನು ತಂದು ಉಡಿಸಿ ಆನಂದ ಪಡಿಸಬೇಕಂತೆ. ಅದಕ್ಕೆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ಮಾಡು. ನಾವು ಕೂಡ ನಮ್ಮ ತಂಗಿಗೆ ಸೀರೆ ತಂದಿದ್ದೆವು. ಈ ನನ್ನ ಮಗನ ಹೆಣ್ಣಿನ ಸಂತೋಷ ಪಡಿಸೋಗೋಸ್ಕರ ಸೀರೆ ತಂದೆವು. ಹೋಗೋಣ. ಅಣ್ಣ, ಕೈಯಲ್ಲಿ ಕಾಸಿಲ್ಲದಾಗ ಇಂಥ ಕಿಮ್ಮತ್ತಿನ ಸೀರೆಯನ್ನು ಯಾಕೆ ತಂದಿರ್ವಿ ಅನ್ನೋ ನಮಗೆ. ಅದೇ ಒಂದು ವಾರ ನಮ್ಮ ಹೊಟ್ಟೆಗಾದ್ರೂ ಆಗುತ್ತಿತ್ತಣ್ಣ. ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿದೆ. ನೋಡಮ್ಮ, ಹೊಟ್ಟೆಗೆ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಅದೇ ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನೆಂದು ಕಲಿಯುತ್ತದೆ ಗೊತ್ತಿಲ್ಲ. ಇಬ್ಬರು ಅಣ್ಣಂದರು ಇದ್ದರೂ ಕೂಡ ತಂಗಿಗೆ ಒಂದು ಹೊಸ ಸೀರೆಯನ್ನು ತಂದು ಉಡಿಸದ ನಾಮರ್ದರು ಎಂದು ಕೇಕೆ ಹಾಕಿದ. ಅಣ್ಣ, ಸಮಾಜದ ನಿಂದನೆಯ ಮಾತಿಗೆ ನಾವೇಕನ್ನ ಕಿವಿಗೊಡ್ಬೇಕು? ನಮಗೆ ಅನ್ನ ಬಟ್ಟೆ ಇಲ್ಲಂದ್ರೆ ಈ ಸಮಾಜವೇನಾದರೂ ತಂದು ಕೊಡುತ್ತಿದೆ ಅನ್ನೋದು ನಮಗೆ. ಅಣ್ಣ, ಬಡತನದಲ್ಲಿ ಹುಟ್ಟಿದರು ಬಂಗಾರದಂತೆ ಜೋಪಾನ ಮಾಡಿದ ನೀವಿಬ್ರು ನನಗೆ 2 ಕಣ್ಣುಗಳಿದ್ದಂತೆ. ಅಣ್ಣ, ನನಗೆ 2 ಕಣ್ಣುಗಳಿದ್ದಂತೆ. ನೋಡಮ್ಮ ತಂಗಿ, ಇವೆರಡು ಕಣ್ಣುಗಳಿಗೆ ಯಾವುದೋ ಕಳಂಕ ಬರದಂತೆ ನೋಡಿಕೊಂಡು ಹೋಗುವುದು ನಿನ್ನ ಕರ್ತವ್ಯಮ್ಮ. ನಿನ್ನ ಶ್ರೀಮಂತ ವರವನ್ನು ನೋಡಿ ಮದುವೆಯನ್ನು ಮಾಡಿ ನಿನ್ನ ಸುಪ್ಪತ್ತಿಗೆ ತೇಲಾಡುವಂತೆ ಮಾಡುವುದು ಈ ನಿನ್ನ ಅಣ್ಣಂದಿರ ಕರ್ತವ್ಯಮ್ಮ. ಅಣ್ಣ, ನನ್ನ ಮದುವೆ ಸುದ್ದಿ ಏಕೆ? ಬನ್ನಿ, ಮೊದಲು ಎಲ್ಲರೂ ಸೇರಿ ಊಟ ಮಾಡೋಣ. ನಡಿಯಮ್ಮ, ಊಟ ಮಾಡಿ ಮುಂದಿನ ಕಾರ್ಯವನ್ನು ಮಾಡೋಣ. ಅಣ್ಣ, ಊಟ ಮಾಡುವುದಕ್ಕಿಂತ ಮುಂಚೆ ಈ ನನ್ನ ಮುದ್ದಾದ ತಂಗಿಯ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಕೇಳಬೇಕೆಂದು ಆಸೆ ಆಗಿದೆ. ತಂಗಿ, ಈ ನಿನ್ನ ಅಣ್ಣನಿಗೋಸ್ಕರ ಒಂದು ಹಾಡನ್ನು ಹಾಡೋಣಮ್ಮ. ಆಯ್ತಣ್ಣ, ನಿನ್ನ ಇಚ್ಛೆಯಂತೆ ಆಗಲಿ.
ನಮ್ಮ ಜೀವನ ಸಾಲತೈತೆ ಈ ಮನ ಜಲದಿ ಜಲದಿ ಕಾಯುತ್ತಿರ ಕಣ್ಣ ಕೊಟ್ಟಾನ ದೇವರ ಸಾಲತಾನ ಯಾಕರ ಜೀವ ಜೀವ ಉಳಿಸಿದಾಗ ಮಗ ಹುಟ್ಟಿಸಿ ಮನಸ್ಸು ಬದಲಾಯಿಸಿ ಮಗ ಹುಟ್ಟಿಸಿ
ಅಲ್ರಿ ಇವ್ ನಾವು ಯಾವ ಮಂಗ್ಯಾನ್ ಮಗ ಮಾಡ್ಯಾನ್ರಿ ಅಲ್ರಿ ಹೆಣ ಬೆಳಗ್ಗೆ ಹೇಳ್ತಾನೆ ಹೆಣ ಕೈದು ಬೆಳಗೋ ಮುಂಜಾನೆ ರಜಾ ಕೊಡು ಅಂದ್ರ ನಮ್ಮ ಸಾಹೇಬಂದು ದೊಡ್ಡ ಗಿರ್ಕಿ ನೋಡ್ರಿ ಅಲ್ರಿ ಇವ್ ನಾವು ಹೆಣ ಬೆಳಗನ್ ಕೈದ್ರಿ ಯಾವ ಒಂದು ಬರಲಾಗ್ಯಾವು ಬಕ್ರ ಗಿರಕಿ ಒಂದ್ ಯಾವಾಗ ಬಂದ್ರ ನಾವು ಒಂದ್ 50 100 ರೂಪಾಯಿ ಉಸುಲು ಮಾಡಿ ಜಗ್ಗೆಗೆ ನವಣ ಅಂತ ಉರ್ದ ಚಾಸ್ ಹೊಡೆದು ನಮ್ಗೆ ಮಾಡಿ ನಾವು ಭಯ ಮಾಡಿದ್ರೆ ಮುತ್ತೇನಂತ ಬೈಗಳಾದ್ರೆ ಆರಾಮ ಮಾಡ್ಬೇಕಂತ ಮಾಡಿ ನೋಡ್ರಿ ಗುಡುಗುಡು ಮಾಡಿ ಬಾರಲಿ ಹುಡುಗಿ ಆಡುತ್ತೆ ಮಾಡಿ ಯಾವ ಮಗಳ ಗೌರವ ಎಲ್ಲಿದೆ ನೀನ್ ನೋಡ ದೊಡ್ಡ ದೊಡ್ಡ ಬಾ ನಮ್ ಸೌಕಾರ ಮನೆಗೆ ಹೋಗಿ ಮುಟ್ಲಾಕ ಎಷ್ಟು ಹೊತ್ತಾಕೈತೇನು ಬಾರ್ಬೇ ನೀನ್ ನೋಡ್ ದೊಡ್ಡ ದೊಡ್ಡ ಬಾ ಬಂದ್ರೆ ಮಮ್ಮನ ಬುಲೆಟ್ ಗಾಡಿ ಬಡಿ 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 ಅತ್ತೈತಿ ತಳ್ಳಿ ಮುಸಲಿನ ಗುಳ್ಳಿ ಬಯಗ ಹಿಡಿದಿನ ಗುಳ್ಳಿ ಐತಿ ನಿನ್ನ ತಿಳ್ಳಿ ಅತ್ತೈತಿ ತಳ್ಳಿ ಮುಸಲಿನ ಗುಳ್ಳಿ ಬಯಗ ಹಿಡಿದಿನ ಗುಳ್ಳಿ ಐತಿ ನಿನ್ನ ತಿಳ್ಳಿ ಐತಿ ನಿನ್ನ ತಿಳ್ಳಿ ಹತ್ತು ಚಿನ್ನ ಪ್ಲಾಟ ಹೋಗುವ ಮನ ಮಾಡಿದ್ದ ಮರತಾಳ ಒಳ್ಳೆ ಶ್ರವಣ ಬಂದಾಳ ಮಾಡಿದ್ದ ಮರತಾವ ಒಳ್ಳೆ ದೀಪಾವಳಿ ಬಂದಾಳ ಹೊಟ್ಟೆ ಉರಸದಾಳ ಬಡಗಳಿಗೆ ಸೊಳ್ಳು ತಂದಾಳ ಹೊಟ್ಟೆ ಉರಸದಾಳ ಬಡಗಳಿಗೆ ಸೊಳ್ಳು ತಂದಾಳ ಮಾಡಿದ್ದ ಮರತಾಳ ಒಳ್ಳೆ ದೀಪಾವಳಿ ಬಂದಾಳ ಮಾಡಿದ್ದ ಮರತಾಳ ಒಳ್ಳೆ ಪಾಠಕ್ಕೆ ಬಂದಾಳ ಹೊಟ್ಟೆ ಉರಸದಾಳ ಬಡಗಳಿಗೆ ಸೊಳ್ಳು ತಂದಾಳ ನಿನ್ನ ಮಾರಿ ನೋಡಂಗ ನಿನ್ನ ಜೋಡಿ ಕೊಡುವಂಗ ಆಗೈತಿ. ಏ ಹುಡುಗ ಎಲ್ಲಿ ಸಿಗದೆ ನಿನ್ನ ಜೋಡಿ ರಾಜನಿಲ್ಲ ಗಿಡದಾಗಷ್ಟ ಭಾರಿ ನಾವಿನ ತಾಯಿ ಬಲ್ಲವಗದ ಗೆಡವೇನೋ ಬೆಳ್ಳಾಗಿ ಗಾಯಿ ನಾಗಿನಿಲ್ಲ ಗಿಡದಾಗಷ್ಟ ಭಾರಿ ನಾವಿನ ಕಾಯಿ ಬಲ್ಲವಗದ ಗೆಡವೇನೋ ಬೆಳ್ಳಾಗಿ ಗಾಯಿ ಮಾಡಿ ನಾಗಿಯ ಕದಗದಿ ಸಿಂಹಾಯಿ ಮಾಡಿ ನಾಗಿಯ ಕದಗದಿ ಇಲ್ಲ ಬಾಯಿ ತಡೆಯಪ್ಪ ಯಾಕೆ ಅವಸರ ಮಾಡತ್ತಿ ಹಿಂದಿನ ದಿನ ಬರಾತಿನಿಲ್ಲ ನಡಿ ಮಗಳ ನಡಿ ಯಪ್ಪ ಪೊಲೀಸರು ಎಲ್ಲಿ ಯಾವ ಪೀಚೆ ದೇಕೋ ಪೀಚೆ ನಾವು ನಮಸ್ಕಾರ ಲೇ ಸಾಹೇಬ್ರ ಇಲ್ಲ ಬಂದ ಮಾಡುವ ನಮಸ್ಕಾರ ಲೇ ಸಾಹೇಬ್ರ ನಮಸ್ಕಾರಪ್ಪ ಏ ಮುದುಕ ಮೊದಲ ನಿನ್ನ ಲೈಸೆನ್ಸ್ ತೋರಿಸು ಏನ್ ನಿನ್ನ ಹೆಸರು ನಾನ್ ಹೆಸರೇ ಮುರುಗೇಶ್ವರಿ ಅಪ್ಪ ಅವ್ರಿಗೇಶ ವಯಸ್ಸೆಟ್ಟು ಏ
ಚುಂಡ ನಮ್ಮ ಎಂದು ವಯಸ್ಸು ಅಂತ ಯಾಕಲ್ಲ ಸಾರಿ ಪೊಲೀಸರಲ್ಲ ಯಾಕ್ರಿ ಪೊಲೀಸ್ರ ನಮ್ಮ ವಯಸ್ಸು ಬಂದ ನೀವೇನು ಮಾಡೋದು ಯಾಕೆ ಕೇಳಾಕತ್ತೀರಿ ತೆಗಿದಂದ್ರ ಹೋಗಿ ಬಿದ್ದಿರ ಅದು ಹೊರಗೆ ಐತೆ ಒಳ್ಳೆ ತೆಗಿಯಕ್ ಹೋಗ್ಬೇಡ್ರ ಅಲ್ಲ ನಾನ್ ಅಂದ್ರೆ ಏನ್ ತಿಳಿದ್ರಿ ಪೊಲೀಸ್ ಹೌದು ಮೊದಲ ಲೈಸೆನ್ಸ್ ತೋರಿಸು ಲೈಸೆನ್ಸ್ ಮರಣ ನಂದೇನೋ ಮದುವೆ ಆಗಿಲ್ಲ ನಮ್ಮಪ್ಪ ಮದುವೆ ಮಾಡ್ಬೇಕಂತನ ಊರು ತಿರ್ಗೇರಿ ಗಂಡು ಆತನ ಹಂಗೂ ಯಾರಾದಿರಿಲ್ಲ ಕೇಳಬೇಡ ಬಾಳ ಮಂತ ಯಾರದ ನಿಮ್ಮ ಅಪ್ಪ ಏನ್ ಹೊರ ಹುಡುಕ್ಯಾಡಿ ಮದ್ವಿ ಮಾಡುವಾಗ ನೀನು ಮುದುಕಿಯಾಗಿ ಹೋಗ್ತಿ ಅವಾಗ ಯಾರಾತ್ರ ನಿನ್ನ ಮದ್ವಿ ನಮ್ ಬ್ಯಾರೆ ಗಜವಾನೆ ನಮ್ದ ಭಜನಾನ ಮೊದಲ ಲೈಸೆನ್ಸ್ ತೋರಿಸ್ರಿ ಯಪ್ಪ ಸಾಹೇಬ್ರ ಮನುಷ್ಯರು ಅಡ್ಡಾಡಾಗ ಲೈಸೆನ್ಸ್ ತೆಗಿಸ್ತಾರ ಅನ್ನೋದು ನಮಗೆ ಈಜಿಸ್ ಗೊತ್ತಿಲ್ರಿ ಯಪ್ಪ ಇನ್ನೊಮ್ಮೆ ಬಂದೇವಂದ್ರೆ ಲೈಸೆನ್ಸ್ ತಕೊಂಡು ಬರ್ತೇವ್ರಿ ಸಾಹೇಬ್ರ ಏ ಮದುಕ ತಗತ ತಗದ ಇಡಬಾರ್ದು ಅಂತ ಬಿಟ್ರ ನವಾಕ ಎಣ್ಣಿ ಹೆಂಗ ಬಾಯ ಊರಿಗೆ ಬಂದು ಜೊಲ್ಲಾಗಿ ಸೋರ್ತೈತಳು ಹಂಗ ಸೋರಿತ್ ಮಗನ ಮೊದಲ ಸರಳ ಲೈಸೆನ್ಸ್ ತೋರಿಸು ಏನ್ರಿ ಸಾಬ್ರ ಏನ್ರಿ ಇದು ಮಾತು ಯಾಕ್ರಿ ದಾರಿ ಒಳಗ ಮನುಷ್ಯರ ಅಡ್ಡಾಡಕ್ಕೂ ನಿಮಗೆ ಲೈಸೆನ್ಸ್ ತೋರಿಸ್ಬೇಕ ಏ ಹುಡುಗಿ ನೋಡಿ ಹೇಳ್ತೀನಿ ಕೇಳು ಹೇಳು. ಈಗ ಲೈಸೆನ್ಸ್ ನಾನು ಗಾಡಿ ಕೇಳಿಲ್ಲ ಈಗ ರೋಡ್ ಮ್ಯಾಗ ನಡ್ಕೊಂತ ಹೋಗುದು ಲೈಸೆನ್ಸ್ ಕೇಳತ್ತೀನಿ ಲೈಸೆನ್ಸ್ ಕುಡ್ಕಂತ ಕೇಳಿ ಇಲ್ಲ ಹಾಗಿಲ್ಲ ಅಂದ್ರ 10 ತಿಂಗಳ ಜೈಲ್ ಶಿಕ್ಷೆ 10,000 ತಗೊಂಡು ಹೊತ್ತು ಬಿಡ್ತೀನಿ ಬರ್ತಿಲ್ಲ ಮೊದಲು ಸರಳ ಲೈಸೆನ್ಸ್ ತೋರಿಸು ಇಲ್ಲ ಅಂದ್ರೆ ನಿನ್ನ ಕೇಸ್ ಬರೆದು ಒಳಗೆ ಹಾಕ್ತೀನಿ ನೋಡು ಯಪ್ಪ ಸಾಹೇಬ್ರ ಮನುಷ್ಯರ ಅಡ್ಡಾಡಕ್ಕೂ ಲೈಸೆನ್ಸ್ ತೆಗಿಸ್ತಾರ ಅನ್ನೋದು ನಮಗೆ ಗೊತ್ತಿದ್ದಿಲ್ರಿ ಅಪ್ಪ ಇನ್ನೊಮ್ಮೆ ಬಂದ್ರೆ ಲೈಸೆನ್ಸ್ ತಕೊಂಡ್ ಬರ್ತೀನಿ ಅಪ್ಪ ನಮ್ಮನ್ನ ಬಿಟ್ಟು ಬಿಡ್ರಿಪ್ಪ ನಿಮ್ಮ ಕೈ ಮುಗಿತೀನಿ ಅಪ್ಪ ಏ ಮಗನ ಮುರುಗೇಶಿ ಸಾಲ ಲೈಸೆನ್ಸ್ ತೋರಿಸ್ತು ಇಲ್ಲ ಅಂದ್ರೆ ನೀನ ಒತ್ತು ಒಳಗೆ ಹಾಕೈತು ಯಪ್ಪ ಇಂಡಸ್ಟ್ರಿ ಸಾಹೇಬ್ರ ತಾವು ಮಾತಾಡ್ಕೊಂಡ್ರಪ್ಪ ನೀವು ಸಾಹೇಬ್ರ ನಮ್ಮ ಅಪ್ಪಗ ಏನು ಗೊತ್ತಾಗಲ್ರಿ 60 ವರ್ಷ ಇಲ್ಲ 63 ನೀವು ಸ್ವಲ್ಪ ತಗೊಳ್ಳಿ ನಿಂದಿರಿ ನಮ್ಮ ಅಪ್ಪಗೆ ತಿಳಿಸಿ ಹೇಳ್ತೀನಿ ಅಂತ ಅಪ್ಪ ಏನೋ ಮಗಳ ನೀನವನ ತಲೆ ಬುದ್ಧಿ ರೈತೆ ನೀನವನ ಗಜಮ ಮುತ್ತೆ ಬಾಯ್ ಬಿಲ್ದನ್ನ ಬಿಲ್ದಾನ ಓಕೆ ತಮ್ಮ ಯವ್ವ ಮಗಳ ಈ ಪೊಲೀಸರು ಇಷ್ಟು ಸರಳ ಬಿಡು ಮಕ್ಕಳಲ್ಲಿ ಇವ್ರ ತಮ್ಮ ಲಾಟಿ ಮ್ಯಾಗ ಮನಸ್ಸು ಮಾಡೋಕ್ಕಿಂತ ಮೊದಲ ಯವ್ವ ಮಗಳ ಕೈ ಮ್ಯಾಗ ಡ್ಯೂಟಿ ಮುಗಿಸ್ಕೊಂಡ್ ಬಾರ ಯಪ್ಪ ಸಾಹೇಬ್ರ ನೀವು ನನ್ನ ಮಗಳು ಕೂಡ ಇಲ್ಲೇ ನಿಂದರೆ ನಾನು ಹಿಂಗ ಹೋಗಿ ನಮ್ಮ ಗೌಡ್ರ ಕೈಲಿ 1,000 ರೂಪಾಯಿ ಇಸ್ಕೊಂಡ ಹಿಂಗ ಬಂದು ಬಿಡ್ತೀನಿ ಅಪ್ಪ ಏ ಲಘು ಬಾರ ಮುದುಕ ಆಯ್ತ್ರಿ ಅಪ್ಪ ಬರ್ಲಿ ಏ ಹುಡುಗಿ ಈಗ ನಿಮ್ಮ ಅಪ್ಪ ಹೋದ ಈಗ ರೈತರೇ ನೀನ್ ಅಂತ ಬಂದ 100 ನೋಟ ನೋಡ್ರಿ ಪೊಲೀಸ್ ನಾನೆಲ್ಲ ನಿಮಗೆ ನೋಟ್ ಕೊಡಬೇಕು ಅನ್ಕೊಂಡಿದ್ದೆ ಆದ್ರೆ ಈ ನಿಮ್ಮ ಡ್ಯೂಟಿ ನೋಡಿ ಈ ನಿನ್ನ ಸ್ಲಿಮ್ ಬಾಡಿ ನೋಡಿ ನನಗೆ ಲಂಚ ಕೊಡಕಿನ ನಿಮ್ಮ ಮಾತ ಈ ಪೊಲೀಸರ ಮನಸ್ಸು ಜಾಬ್ ಮಾಡ್ಬಿಟ್ಟಲ್ಲಿ ನನ್ನ ಹುಡುಗಿ ಮತ್ತೇನದ ಇದೇ ಹುರುಪಿನಾಗ ಬೀಳುವಂತ ಗಿಚ್ಚಿಗೆ ಇಲ್ಲಿಲ್ಲ ಬಿಜಾಪುರ ಬಸ್ ಸ್ಟ್ಯಾಂಡ್ಯಾಗ ನಿಂತಾಲ ಕಡಿ ಬಿಡುಕಿ ನಿಂತಾಲ ಕಡಿ ಬಿಡುಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ
ಈ ಲಾಟಿಗೆ ನನ್ನ ಡ್ಯೂಟಿ. ಹುಷಾರ್, ಹೋಗ್ಬರ್ಲಿ. ಹಾಯ್ ಏಯ್ ಬಾಯ್ 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 ಬಾಯ್. ಹಂಗದ ಈ ಕಡೆ ಇನ್ನೊಂದು ಊರಿ ಬರಕತ್ತೈತಿ. ಬರ್ಲಿ ಬರ್ಲಿ. ನೋಡಕ ಬಂದಾಳ ನಮ್ಮೂರ ಮಕ್ಕಳಿಗೆ ಹಣ್ಣಿ ಬೆಲ್ಲ ಹಚ್ಚಾಳ ನೆಚ್ಚಿನ ಗಿಳಿ ಇಂದ ಮನೆಗ ನೋಡ್ತಾಳ ನನ್ನ ಒಳಗೊಳೆ ಕಪ್ಪು ಬನದ ಮಾರಿ ಕಪ್ಪು ಬನದ ಮಾರಿ ಎಟ್ಟರೆ ಓದ್ಕೊಟ್ಟನು ಓದ್ಕೊಟ್ಟನು. ಸಿಗದ ಸಿಗದ ಬಂದಾರ ಹುಡುಗಿ ನಮ್ಮೂರ ಹಳ್ಳದಾಗ ಸಿಗದ ಬಂದಾರ ಹುಡುಗಿ ನಮ್ಮೂರ ಹಳ್ಳದಾಗ ನೋಡಿ ನಗಿದರ ಕಿಲ ಕಿಲ ನೋಡಿ ನಗಿದರ ಕಿಲ ಕಿಲ ಹುಡುಗ ಬೆಳ ನಿಂತವಳೆ ನಮ್ಮೋನ ಗಂಡಸಕ ಪಾರ ಚಂಪಾ ಹೊಲದಾಗ ತೆಗಿತಾರ ಬೆಳಗಿನ ನಮ್ಮ ಮಾವಿ ನದಿಗೆ ಗಿಡ ಹುಡುಗಿ ಹೊಯ್ಯಲಿನ ಒಂದು ಪಂಪ ಟಮಾಟೆ ಕೆಂಪ ಹುಡುಗಿ ಹೊಯ್ಯಲಿನ ಒಂದು ಪಂಪ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸೊಗಸಿಗೆ ಪೀಡಾನಗರಿ ತಿಳುಗುತ್ತಿ ಹುಡುಗಿ ನನ್ನೂರ ಹುಡುಗಿ ಸರ್ಕಲ್ನಾಗ ನಿಂತಿ ಹುಡುಗಿ ಯಾವೂರ ಪೀಡಾನಗರಿ ತಿಳುಗುತ್ತಿ ಹುಡುಗಿ ನನ್ನೂರ ಹುಡುಗಿ ಸರ್ಕಲ್ನಾಗ ನಿಂತ ಹುಡುಗಿ ನಿನ್ನೆ ಮರ ಬಂದಿಗೆ ಕೂಪ ನಿನ್ನ ಮಾರಿ ಬಂದ ನಿನ್ನ ಹೊಡೆದವಗ ನನ್ನ ನಮನ ಕೈ ಮಾಡಿ ಕರಿಯ ಬ್ಯಾಡ ನೀವು ರಮಜನದಾಗ ಮಾರಿ ಮನಗಂಡ ಎದುರ ಮಾಡಿದ ಹುಡುಗಿ ಅವಳಿ ಚಂದದಾಗ ಮನಗಂಡ ಎದುರ ಮಾಡಿದ ಹುಡುಗಿ ಅವಳಿ ಚಂದದಾಗ टुकड़े टुकड़े हो जाएगा. ಕದಾರತ್ತ ಯಾರು ಹೇಳ್ಯಾರ ನಂಗ ಹಾಡ ಆಡ್ಕೋತ ಬರತ್ತಿದ್ದೆ ನಿನ್ನ ಮಾರಿ ನೋಡಿದ್ರೆ ನಾನೇನು ಸನೇಕಲ್ಲ ಈ ದಾರಿಗೆ ಸಹಿತ ಬರ್ತಿದ್ದಿಲ್ಲ ಯಾಕಲ್ಲ ಹೆಂಗೈತೆ ಮೈಯಾಗ ಏನಾಗೈತೆ ನನ್ನ ಮಾರಿಗೆ ಏನಾಗ್ಯದ ಹೋಗಿ ಕಂಡ್ಯಾಡ್ನ ಮಾರಿ ನೋಡ್ಕೋ ನಮ್ಮ ಮನೆ ಬಲ್ಲಿದ್ಲು ಒಬ್ಬ 160 ವರ್ಷದ ಮುದುಕಿ ಅಕ್ಕಿನ ಮಾರಿದ್ರು ನಿನ್ನ ಮಾರಿದ್ರು ಎರಡು ಸೇಮ್ ನೋಡ ಅಕ್ಕಿನ ತೆಗಿಯಂಗಿಲ್ಲ ನಿನ್ನ ಮುಚ್ಚಂಗಿಲ್ಲ ಯವ್ವ 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 ಇದ್ರ ಕುಡಿಯಾಗಿ ಕುಣ್ಕೊಂಡ ಬರ್ಲಿ ಉಳ್ಕೊಂಡು ಉಳ್ಕೊಂಡು ಬಾರಿ ಕುಣ್ಕೊಂಡು ಬರ್ಲಿ ತಲೆ ಕರ್ತಿಂಗರ ಮಾಡಿ ಎಲ್ಲ ಎತ್ತು ಚೊಲ್ಲ ಬಿಡ್ಲಿ ಬಿಡ್ಕೊಳ್ಳೋದು ಉಳ್ಕೊಂಡು ಊಟ ಬಿಡ್ಲಿ ಕಣ್ಣ ಕಾಲ ತುಂಬ
ಆಗ್ತಂಗತ್ತೇನು ಈಗ ವೈನ್ ಪಾಯಿಂಟ್ 80 ಬಯಾಕತ್ರ ಹೆಂಗದ ಸನ್ಮಾನ ಮಾಡ್ದಂಗ ಹಾ ನೀ ಸಪೋರ್ಟ್ ಹಿಂಗ ಇರ್ರಿ ನನಗೆ ಬೆಳ್ತಾನ ಹೇ ಮುರ್ದಾರ ಹಳೆ ಮುರ್ದಾರ ಯಾರಿಗಂದವನೇ ಇಷ್ಟೊತ್ತಿನ ಮುಲ್ಲ ಹಳೆ ಮುಲ್ಲ 16 ವರ್ಷ ತುಂಬಿದ ಹರೇದ ಹುಡುಗಿಗೆ 100 ವರ್ಷದ ಮುದುಕಿಗೆ ಹೋಗ್ತಗತ್ತಿಯಲ್ಲ ಹೆಂಗೈತಿ ಮೈಯಾಗ ನಾ ಏನಾರ ಒಂದ್ ಹೆಜ್ಜೆ ಇಟ್ಟು ಹೊರ ಕಾಲಿಟ್ನ ತಿಳ್ಕೊ ನಿನ್ನಂತವ್ ಯಾಕ ಎಲ್ಲಾರ ಸ್ಮಾರ್ಟ್ ಗೈಸ್ ಕೈ ಹಾಕ್ರು ಏ ನಿಮ್ಮೂರ ದೊಡ್ಡ ದೊಡ್ಡ ಸುಮ್ಮನೆ ಕುಂತಾರ ಎಟ್ಟೈತಲ್ಲ ನಿಮ್ಮದು ನಾ ಏನಾರ ಹೊರಗೆ ಹೆಚ್ಚಿಟ್ನೆ ತಿಳ್ಕೊ ಚಂದ ಚಂದ ಹುಡುಗರು ಎಲ್ಲರೂ ಬಾಯಿಗಿನ ಜೊಲ್ಲು ಜೊಲ್ಲು ತೋರಿಸ್ತಾರ ಯಾರು ಸೋಸ್ತಾರ ನಿನ್ನ ನೋಡಿದ್ರೆ ಯಾರು ಸೋಸ್ತಾರ ಯಾರು ಸೋಸಂಗಿಲ್ಲ ಏನ ಅದು ಶಾಸನ ಐತಿ ಎಲ್ಲಿ ಹೆಣ್ಣು ಇರ್ತಾವೋ ಅಲ್ಲಿ ಕ್ವಾಣ ಬೆನ್ನತ್ತಾವ ಎಲ್ಲಿ ಹೆಣ್ಣು ನಾಯಿ ಇರ್ತಾವೋ ಅಲ್ಲಿ ಗಂಡ ನಾಯಿ ಹತ್ತಾವ ಅಂತಾರೊಳಗೆ ನಿಮ್ಮಂತ ಹರಿದ ಹುಡುಗ್ಯಾರು ಇಂಥ ಅರಿವಿ ಹಾಕೊಂಡು 75% ಮೈ ಕಾಣ್ತಿರ್ತಾರ 25% ಅರಿವಿ ಹಾಕೊಂಡಿರ್ತಾರೆ ಹರಿದ ಹುಡುಗರು ಅಷ್ಟ ಅಲ್ಲ ವಯಸ್ಸಿಗೆ ಬಂದ ಮುದುಕೂರು ಸಹಿತ ನಿಮ್ ನೋಡಿದ್ರೆ ಬಾಯಾಗ ಜೋಲ ತೋರಿಸ್ತಾವ ಸರಿಸ್ತಾರ ಜಲ್ದಿ ಸರಿಸ್ತಾರ ಕಿಸಬಾಯಿ ಹಳೆ ಕಿಸಬಾಯಿ ನನ್ನ ನೋಡಿ ಯಾವಾರ ಜಲ ಸರಿಸಾಕ ಬರ್ಲಿ ಬಾಯಾಗಿನ ಜಲ ಹೊರ ಬೀಳಾರ್ದ ಹೊಲಿಗಿನ ಹಾಕ್ತೀನಿ ಹೊಲಿಗೆ ಹಾಕ್ತಾಟ ಹೊಲಿಗೆ ಎಲ್ಲಿ ಐತಿ ನಿನ್ನ ಹತ್ರ ಸೂಜಿ ನನ್ನ ಹತ್ರ ಐತೆ ಸೂಜಿ ಅದಕ್ಕೆ ಬರ್ಬೇಕು ನೀ ಬಾಡಿಗೆ ಒಯ್ಯಾಕ ಊರಾಗ ಒಬ್ಬ ಒಂದ್ ಐತ್ ನೋಡು ಸೂಜಿ ಎಷ್ಟು ಮಂದಿ ಇದ್ದಾರ ಸೂಜಿ ಇದ್ದವ್ರು ಈ ಊರಾಗ ಅಂಗಡಿ ಯಾರ್ದೈತಿ ಹೆಸರು ಹೇಳ್ರು ಮಾಡಯ್ಯ ಸ್ವಾಮಿಯ ಕನ್ನೋಳಿ ಸ್ವಾಮಿನ ಕನ್ನೋಳಿ ಸ್ವಾಮಿಯ ಈ ಊರನ್ ಸ್ವಾಮಿಯ ನಾ ಏನಾರ ಸ್ವಾಮಿ ಅಂಗಡಿಗೆ ಹೋದಂತ ತಿಳ್ಕ 10 ರೂಪಾಯಿ ಕೊಟ್ರೆ 10 ಸೂಜಿ ಕೊಡ್ತಾನ 10 ರೂಪಾಯಿ ಸೂಜಿ ಅತ್ತ ಅವ 15 ವರ್ಷದ ಸೂಜಿ ಸ್ಟಾಕ್ ಇಟ್ಟಿರ್ತಾನ ಜಂಗ್ ಹತ್ತಿರ್ತಾವ ಆ ಸೂಜಿ ನಿನಗೆ ಏನ್ರ ಚುಚ್ಚುತ್ತಾವ ಮೈ ಎಲ್ಲ ಶೆಪ್ಟಿಕ್ ಹಾಕದ ನನ್ನ ಹತ್ರ ಬಾ ಅವನವನು ಮುತ್ತಿರ್ತಾ ಸೂಜಿ ಅದ ಕಳ್ಳಂದ ನೀನೇ ಹಿಂಗದಿ ಅಂದ್ರೆ ಸೂಜಿ ಹಂಗಿರಬಾರ್ದು ಅದು ಇನ್ನೇನ್ ಮಾಡ್ಕೋನಿ ಅಲ್ಲೋ ಸೂಜಿ ಕೊಡ್ತೀನಿ ಬಾನಾಗತ್ತಿಯಲ್ಲ ಹಂಗಾದ್ರೆ ನಿನ್ನ ಹತ್ರ ಸೂಜಿ ತಗೊಂಡ ನೀ ಸೂಜಿ ಮಾರವನು ಇಲ್ಲ ಕಿಮ್ಯಾನ ಕೂಗನ ತೆಗ್ಯವ ನನ್ನ ಕೊಲ್ಲನ್ ಟೇಪ ಕೈಯ ಕತ್ತಿ ನೋಡಿದ್ರೆ ಗೊತ್ತಾಗಬೇಕಾಗಿತ್ತು ಓ ಮಹಾಪ್ರಭು ನೀವೇನಿಲ್ಲ ಅವನ್ನೇ ನೋಡ್ತೀರ ಕೋದು ಇನ್ನೊಂದ್ ಸ್ವಲ್ಪ ಯಾತಿಲ್ಲ ಇಳಿಸ ಬಿಟ್ಟ ನಾ ಕೆಳಗ ನೀನು ಟೇಲರ್ ಲೇಡೀಸ್ ಫ್ಯಾಷನ್ ಟೇಲರ್ ಎಲ್ಲಾ ತರ ಬ್ಲೌಸ್ ಹೊಲ್ತೀನಿ ಎಲ್ಲಾ ತರ ಡ್ರೆಸ್ ಹೊಲ್ತೀನಿ ಯಾರ್ದು ಅಗಲ್ ಇರ್ತದಲ್ಲಿ ಹತ್ತಿ ಮಾಡಿ ಹೊಲ್ದು ಕೊಡ್ತೀನಿ ಹತ್ತಿದ್ರೆ ಅಗಲು ಮಾಡಿ ಹೊಲ್ದು ಕೊಡ್ತೀನಿ ಫ್ಯಾಷನ್ ಟೇಲರ್ ಓ ನೀವನ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರ ಬ್ರಾಕೆಟ್ ನಾಗ ಹೇಳ್ತೀನಿ ತಿಳ್ಕೊತೀನಿ ನೀ ಹೆಂಗಿಟ್ರು ನಂಗೆ ಅಡ್ಜಸ್ಟ್ ಮಾಡ್ಕೋತೀನಿ ಮಾಡ್ಕೊಳ್ಬೇಕು ನೀ ಮತ್ತೆ ಹೆಂಗಾರ ಇಡು ಬೆಳತನ ಅಡ್ಜಸ್ಟ್ ಮಾಡ್ಕೋತೀನಿ ಎಲ್ಲಿದೆಯಪ್ಪ ನೀನು ಸರ್ವಿಸ್ ಅದಾವನ ನಿಂದನು ಇಲ್ಲ ಅವಂದ ಎಲ್ಲ ಅವಂದ ನವಿಲು ಪೂಚ ತಲಿ ಮ್ಯಾಗ ಇರ್ತೈತಿ ನವಿಲು ಪೂಚ ಆಗ ಪೂಚ ಅಲ್ಲಲ್ಲ ಅದು ಕಸಬರಗಿ ನವಿಲು ಗೆರಿ ಏನ ಓ ಅದನ ಆಮೇಲೆ ಇದು ಗೊತ್ತಾಗಲಿ ನನ್ನ ಹೆಸರು ಇದ್ರ ಮ್ಯಾಗು ಆಮೇಲೆ ದನ ಕರ ಓ ದನ ಕಾಯವನು ಪಕ್ಕ ಟೋಗ್ಲಾಟ ಐತೆಪ್ಪ ಇದು 16,000 ಹೆಂಡತಿ ಅಷ್ಟು ಮಂದಿ ಮಾಡ್ಕೊಂಡ ನಾವು ಎಲ್ಲಿಗನವ ನೋಡು ಪಕ್ಕ ಟೋಗ್ಲಾಟಪ್ಪ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ಕೋಡಿ ಕೃಷ್ಣ ಅಂದಂಗ ನಿನ್ನ ಹೆಸರ ಅಯ್ಯೋ ನಂದ ಇನ್ನೊಂದ್ ಸ್ವಲ್ಪ ಗೊತ್ತಾಗ್ತಪ್ಪ ನೀವು ಗಜಮ ಮುತ್ತೇನ ಮೊಮ್ಮಕ್ಕಳು ಅಂತ ಶಿಶಿಮಕ್ಕ ಅವರು ಅವು ಬೀಜ ಎಲ್ಲ ಅಂತ ನೋಡಾಕತ್ತಿದ್ನೆ ಇಲ್ಲೇ ಅದಾವು ಅದ ಅಂತೀನಿ ನಾನು ನಮ್ ಡೈರೆಕ್ಟ್ ಗಜವಾನೆ ನಿಮ್ಮ ಗಜಮಾನೆ ನಮ್ಮ ಮಠ ಸೇರಿ ಡೈರೆಕ್ಟ್ ಭಜನಾನೆ ತಿಂತೀರನ್ರಿ ಬಂದು ಹಿಡಿತೀನಿ ಕೈ ತಗೋ ಏ ಮಾಮ ಸಿಟ್ಟು ಬರ್ತಾನ ಗಪ್ಪಿರಿ ಎಲ್ಲ ಕಾಣುತ್ತ ಎಲ್ಲ ಮಾತಾಡ ನಾನು ಹೆಂಗಂತಾನ ಸುಮ್ಮ ಕೊಡಿ ಯಾಕೆ ಅನ್ಸ್ತಿ ಅದೇ ಹೌದು ನಿನ್ನ ಹೆಸರೇನು ಅಂದಂಗ ನನ್ನ ಹೆಸರು ಹೇಳ ಹೇಳು ಹೇಳೋ ಹಾ ಹೇಳಂಗ ಹೇಳು ಈ ನಮ್ಮ ತಿಡುಗುಂದಿ ಅಣ್ಣಾರ ಅದಾರಲ್ಲ ಯಾರ ಅಣ್ಣಾರ ಅಲ್ಲ ಓ ನಮ್ಮ ಕಾಕಾರ
ಗೌರಿ ಏನು ಚಂದ ಐತಿ ನಿನ್ನ ಮಾರಿ ನನ್ನ ಜೋಡ ಹಾಡುತ್ತ ಬಾರೊಮ್ಮೆ ನಾಟ್ಯ ಮಯೂರಿ ನಾ ಬಿಟ್ಟು ಹೋಗಿಲ್ಲ ನೀ ಹವ್ವ ನಾ ಅದನ್ನ ಕ್ವಿಂಟಲ್ ಕೋರಿ ಏನ್ ಹೇಳಿದ್ರೆ ಏನೈತಿ ಅವು ಆಡೋದಿಲ್ಲ ನನ್ನ ಹೋರಿ ಬಾರೆ ನನ್ನ ನಾಟ್ಯ ಮಯೂರಿ ಕರೆ ಕರ ಬಾ ಅಂತ ಹೇಳ್ತಾರೆ ಹಾ ಬಂದೆ ಬಿಡ ಹಾಗೆ ಬಿಟ್ಟು ಅರ್ವಿ ಕಳೆದು ಬಾ ಅರೆ ಒಂಬತ್ತ ರೊಕ್ಕ ಅಂತ ಯಾಕೆ ಸಾಯ್ತೀರಿ ರೊಕ್ಕದವನ ಬೆಳ ಆನೆ ಮಾಡಿ ಹೇಳ್ತಾರೆ ಗೆಳತಿ ನಿನ್ನ ಚಾಡಿ ಸುಮಾರೈತಿ ಒಬ್ಬನ ಕೂಡ ಏನು ಚಂದಂಗ ಯಾರಂದ್ರ ನೀನು ನೀವು ಗೊತ್ತಿದಿ ನಡು ಹಾದ್ಯಾಗ ಒಬ್ಬನ ಕೂಡ ಏನು ಚಂದಂಗ ಒಬ್ಬನ ಕೂಡ ಏನು ಚಂದಂಗ ಒಂಟೆಯಣ ಅವನ ಕರೆಗ ಅವನಿಗೂ ನೀ ಯುದ್ಧಿಯನ ಹೂವ ಕಿವಿಯಾಗ ರೊಕ್ಕ ಅಂತ ಯಾಕೆ ಸರಿ
ದಾಸರಾದರೆ ಬಟ್ ಈ ದಾಸ ಅಮಾಯಕರ ದಾಸ. ಬಡವರ ದಾಸ. ದೀನ ದಲಿತರ ಉದ್ಧಾರ ಮಾಡುವ ದಾಸ. ನಾನೇನು ಬಡವನಲ್ಲ, ನಾನೊಬ್ಬ ಗರ್ಭ ಶ್ರೀಮಂತರ ಮಗ. ನನ್ನ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ನನ್ನ ಶ್ರೀಮಂತಿಕೆಯನ್ನೆಲ್ಲ ಪಟಾಯಿಸಿ ನಮ್ಮ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ಕುಬೇರನಂತೆ ಆಡಂಬರದೆ ಮೆರೆಯುತ್ತಿರುವ ಪುಣ್ಯ. ನೀನು ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನನ್ನ ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಪರಮಾತ್ಮನ ಪಾದಕ್ಕೆ ಕಳುಹಿಸದಿದ್ದರೆ ನನ್ನ ಹೆಸರು ದಾಸ ಅಲಿಯಾಸ್ ದೇವದಾಸನೇ ಅಲ್ಲ. ದಾಸರಿಗೆ ಯಾರು? ಓ ಬಾಗಳೆಯ ದಾಸನ ಅಪರೂಪದ ಭೇಟಿಗೆ ಬಂದೆಯ? ಹಾಗೇನಿಲ್ಲ ದಾಸ್, ಒಂದು ವಾರದ ಹಿಂದೆ ಬೆಂಗಳೂರಿಗೆ ಹೋಗಿದ್ದೆ. ಹಾಗೇನಿಲ್ಲ ದಾಸ್, ಒಂದು ವಾರದಿಂದ ಬೆಂಗಳೂರಿಗೆ ಹೋಗಿದ್ದೆ. ಪೊಲೀಸ್ ಇಂಟರ್ವ್ಯೂಗೆ ಕರೆದಿದ್ದರು. ಮೆಡಿಕಲ್ನಲ್ಲಿ ಪಾಸ್ ಆದೆ. ಆದರೆ ಯಾಕೆ ವಿಜಯ್, ಮುಂದೆ ಏನಾಯಿತು? ಎಲ್ಲದರಲ್ಲಿ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ರೂಪಾಯಿ ಲಂಚವನ್ನು ಕೇಳಿದರು. ನನಗೆ ಅಷ್ಟೊಂದು ದುಡ್ಡು ಕೊಡುವುದಕ್ಕೆ ಆಗುವುದಿಲ್ಲ ಎಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರಗೆ ನೂಕಿದರು. ನನ್ನ ಹೊರಗೆ ನೂಕಿದರು. ಅದಕ್ಕೆ ಕಷ್ಟಪಟ್ಟು ಓದಿದರೂ ಮೇಲೆ ಬರಲು ಸಾಧ್ಯವಿಲ್ಲ ಎಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೆಜ್ ಇರುವ ವಿದ್ಯಾರ್ಥಿಯಲ್ಲ. ನಿನ್ನಂತವನಿಗೆ ಲಂಚ ಕೇಳಿದನಲ್ಲ, ಸಾಯಬೇಕು. ವಿದ್ಯೆ ಕಲಿಯಲು ಕಾಸಿಲ್ಲದಾಗ ಕಂಡವರ ಹತ್ತಿರ ಕೈ ಚಾಚಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡು ಈ ಸಮಾಜದಲ್ಲಿ ಪ್ರತಿಷ್ಠೆ ಗಳಿಸಬೇಕೆಂದಿರುವ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದನಲ್ಲ, ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ವಿಜಯ್, ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದೇವದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ್. ಈಗಾಗಲೇ ಆ ಸೀಟಿಗೆ MLA MP ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿ ಮಕ್ಕಳು, ಅವರು ಕೇಳಿದಕ್ಕಿಂತ ಹೆಚ್ಚಿನ ಹಣವನ್ನು ಹಿಡಿದುಕೊಂಡು ನಿಂತಿರುವಾಗ ನಾವ್ಯಾವ ಲೆಕ್ಕ ದಾಸ್? ಸಾಧ್ಯವಿಲ್ಲ. ಲೇ ವಿಜಯ್, ಈ ದಾಸನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪಟ್ಟಿನ MLA, ರಟೈಕ ಕಲಿತಿರುವ MP, ಕೇಳಿದಷ್ಟು ಲಂಚ ಕೊಟ್ಟು ನೌಕರಿ ಸೇರಿ ಅಧಿಕಾರ ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು, ಇವರೆಲ್ಲರೂ ಯಾರಪ್ಪನ ಮನೆಯ ದುಡ್ಡು ಕೊಟ್ಟು ಅವರ ಮಕ್ಕಳಿಗೆ ನೌಕರಿ ಕೊಡಿಸುತ್ತಿದ್ದಾರೆ ಗೊತ್ತಾ? ಬಡವರ ದುಡ್ಡು, ಅಮಾಯಕರ ದುಡ್ಡು, ರೈತರ ದುಡ್ಡು. ರೈತರಂತೆ ಕಷ್ಟಪಟ್ಟು ದುಡಿದು ಬೆವರ ಸುರಿಸಿ ಗಳಿಸಿದರೆ ಗೊತ್ತಾಗುತ್ತಿತ್ತು ದುಡ್ಡಿನ ಬೆಲೆ ಏನೆಂದು. ವಿಜಯ್, ನೀನು ಧೈರ್ಯವಾಗಿ ಮನೆಗೆ ನಡೆ. ನಾನು ಅದ್ಯಾವ ಅಧಿಕಾರಿ ಎಂದು ತಿಳಿದುಕೊಂಡು ನಿನಗೆ ಭೇಟಿಯಾಗುತ್ತೇನೆ. ಆಯ್ತು ದಾಸ, ಆ ಅಧಿಕಾರಿಗೆ ಭೇಟಿಯಾಗಿ ಆ ನೌಕರಿ ನನಗೆ ಕೊಡಿಸಿದರೆ ನೀನೇ ನನ್ನ ಭಾಗದ ದೇವರು ಎಂದು ತಿಳಿದುಕೊಳ್ಳುತ್ತೇನೆ. ಆಯ್ತು ವಿಜಯ್, ಹೋಗಿ ಬಾ. ನನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. Yeah, no, when the whistle go.
ಕುತ್ತಿಗೆ ಮೇಲೆ ಸುಬೇದಾರರಂತೆ ಮೆರೆಯುತ್ತಿರುವ ಅಧಿಕಾರಿ, ಇಂದಿನಿಂದ ನೀನಾಗಬೇಕು ಈ ದಾಸನ ಕೈಯಲ್ಲಿ ಬೀದಿ. ಇದೇ ಈ ದಾಸನ ಸಿಂಹದ ಶಿಕಾರಿ. ಬರುವೆ ಅಧಿಕಾರಿ, ನಿನ್ನ ಜೀವ ಮಾಡಲು ಪರಲೋಕಕ್ಕೆ ಪರ